ಎಷ್ಟೇ ಟ್ರೈ ಮಾಡಿದ್ರು ನನ್ನ ಮಗುಗೆ ಚಿಕನ್ ತಿನ್ಸೋದಕ್ಕೆ ಆಗ್ತಾಯಿಲ್ಲ ಅನ್ನೋರಿಗೆ ಈ ವಿಡಿಯೋ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಆಫ್ ಬೇಬಿ ಫುಡ್ ರೆಸಿಪೀಸ್. ನಾನಿಲ್ಲಿ 4 to 5 ಪೀಸಸ್ ಚಿಕನ್ ಬ್ರೆಸ್ಟ್, 1 ಕ್ಯಾರೆಟ್ ಬಟಾಣಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಮೂರನ್ನು ನೀಟಾಗಿ ವಾಶ್ ಮಾಡಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕರೆಕ್ಟಾಗಿ ಬೆಂದಿದೆಯಾ ಅಂತ ನೋಡಿ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ನೀವು ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪಿಂಚ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ ಇದಕ್ಕೆ 1 ಎಗ್ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಕ್ಕಳಿಗೆ ಚಿಕನ್ ಅಥವಾ ಮೊಟ್ಟೆ ಕೊಡೋದ್ರಿಂದ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ಮಕ್ಕಳಿಗೆ 1 ವರ್ಷ ಆದಮೇಲೆ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡೋದು ಒಳ್ಳೆಯದೇ. ಬಟ್ ಅವರಿಗೆ ಅದರಲ್ಲಿರೋ ಪ್ರೋಟೀನ್ ಆಗಲಿ, ಜಿಂಕ್ ಅಥವಾ ಐರನ್ ಅಂಶ ಅಷ್ಟು ಅವ್ರಿಗೆ ಸಿಗೋದಿಲ್ಲ. ಸೊ ಅದರಿಂದ ಚಿಕನ್ ಅಥವಾ ಮೊಟ್ಟೆ 1 ವರ್ಷ ಆದಮೇಲೆ ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸಹ. ಆ್ಯಂಡ್ ಸಪೋಸ್ ನೀವೇನಾದರೂ ಚಿಕನ್ ತೊಗೊಂಬಂದು ಹೊಸ್ದಾಗಿ ರೆಸಿಪಿ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ಚಿಕನ್ ಬ್ರೆಸ್ಟಲ್ಲಿ ಒಂದು 3-4 ಪೀಸ್ ತೊಗೊಂಡು ಈ ಥರ ಆಮ್ಲೆಟ್ ಥರನೂ ಟ್ರೈ ಮಾಡಿ ಹಾಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತಷ್ಟು ಬೇಬಿ ಫುಡ್ ರೆಸಿಪೀಸ್ಗೆ ನನ್ನ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡೋದು ಸಹ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.